ದಾವಣಗೆರೆಯ ವೃದ್ಧಾಶ್ರಮದಲ್ಲಿ ಸಿಲಿಂಡರ್ ಕೊರತೆಯಾಗಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರ ಮಾಡಿತ್ತು. ಸದ್ಯ ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ವೃದ್ಧಾಶ್ರಮಕ್ಕೆ ಸಿಲಿಂಡರ್ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಆಹಾರ ಇಲಾಖೆ ಮೂಲಕ ಸಿಲಿಂಡರ್ ಪೂರೈಕೆ ಮಾಡಿದ್ದಾರೆ. ಸದ್ಯಕ್ಕೆ ಒಂದು ಸಿಲಿಂಡರ್ ಅನ್ನು ಕಳಿಸಿಕೊಡಲಾಗಿದ್ದು ಅದು ಖಾಲಿ ಆಗ್ತಾ ಇದ್ದಂತೆ ಮತ್ತೊಂದು ಸಿಲಿಂಡರ್ ಕೊಡುವಂತಹ ಭರವಸೆಯನ್ನು ನೀಡಿದೆ. ಇನ್ನು ನ್ಯೂಸ್ 18 ಈ ಕಾರ್ಯಕ್ಕೆ ವೃದ್ಧರು ಧನ್ಯವಾದವನ್ನು ತಿಳಿಸಿದರು. ನ್ಯೂಸ್ 18 ಕನ್ನಡ ಅವರು ನಿನ್ನೆ ಬಂದು ನಮ್ಮ ಆಶ್ರಮದಲ್ಲಿ ಈ ಸಿಲಿಂಡರ್ ಅಭಾವ ಇದ್ದಿದ್ದರಿಂದ ನೋಡಿ, ನಮ್ಮ ಎಲ್ಲ ಪರಿಸ್ಥಿತಿ ನೋಡಿ, ಊಟಕ್ಕೆ ಅದಕ್ಕೆಲ್ಲ ತೊಂದರೆ ಆಗಿತ್ತು. ಆ ತೊಂದರೆನ ನಿವಾರಿಸೋಕ್ಕೋಸ್ಕರ ನಮ್ಮ ಕನ್ನಡ ನ್ಯೂಸ್ ಚಾನಲ್ ಆದ 18 ಅವರು ಬಂದು ಸಹಕರಿಸಿ ನಮ್ಮ ಅಳಲನ್ನು ನೋಡಿಕೊಂಡು ತೋಡಿ ನಾವು ಹೇಳ್ಕೊಂಡ್ವಿ. ಬಿತ್ತರಿಸಿದ್ದಾರೆ. ಬಿತ್ತರಿಸಿದ ಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಡಿ.ಸಿ ಅವರು ಸಹಿತ ಅವರಿಗೆ ನಮ್ಮ ಗ್ಯಾಸ್ ಏಜೆನ್ಸಿಯವರಿಗೆ ಅವ್ರಿಗೆ ಗೈಡೆನ್ಸ್ ಕೊಟ್ಟು ನಮ್ಮ ಆಶ್ರಮಕ್ಕೆ ಇವತ್ತೇ ತಕ್ಷಣವೇ ಗ್ಯಾಸನ್ನು ಬಿಡುಗಡೆ ಮಾಡಿದ್ದಾರೆ. ನಾವು ನ್ಯೂಸ್ 18 ಚಾನಲ್ನವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನ್ಯೂಸ್ 18ನಲ್ಲಿ ಏನು ನಮ್ಮ ವೃದ್ಧಾಶ್ರಮದ್ದು ಪ್ರಸಾರ ಆಯಿತು, ಆ ಪ್ರಸಾರದ ತಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಿತ ಅದಕ್ಕೆ ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣವೇ ಆ ಸಿಲಿಂಡರ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯೂಸ್ 18 ಚಾನಲ್ ಅವರು ನಿನ್ನೆ ಬಂದು ಏನು ನಮ್ಮಲ್ಲಿ ಆಗಿರ್ತಕ್ಕಂಥ ಕಷ್ಟ ನೋವುಗಳನ್ನು ಸ್ಪಂದಿಸಿ ಮಾಡಿದ್ದಕ್ಕೆ ಆ ಒಂದು ಹೃದಯ ವಿಶಾಲತೆಗೆ ನಾವು ತುಂಬ ಧನ್ಯವಾದಗಳನ್ನು ನ್ಯೂಸ್ 18 ಚಾನಲ್ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಡಿ.ಡಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೀನಿ. ಇದೇ ರೀತಿಯಾಗಿ ಸಮಾಜಮುಖಿಯಾಗಿ ತಮ್ಮ ಚಾನಲ್ಲು ಸತತವಾಗಿ ಯಶಸ್ವಿಯಾಗಿ ನೆರವೇರಿಸ್ಕೊಂಡು ಬರಲಿ ಅಂತೇಳಿ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳನ್ನು ಮತ್ತು ಧನ್ಯವಾದಗಳನ್ನು. ಬೆಂಗಳೂರಿನ ವಿದ್ಯಾರಣ್ಯಪುರದ ಚಾಮುಂಡೇಶ್ವರಿ ಲೇಔಟ್ನಲ್ಲಿ ಸಿಲಿಂಡರ್ಗಾಗಿ ಜನರು ಕ್ಯೂ ನಿಂತಿದ್ದಾರೆ. ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನರು ಕ್ಯೂ ನಿಂತಿದ್ದಾರೆ. ಈಗಾಗಲೇ ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ರೂ ಕೂಡ ಜನರು ಗ್ಯಾಸ್ಗಾಗಿ ಕಾದು ಕುಳಿತಿದ್ದಾರೆ. ಇನ್ನು ಕಲಬುರಗಿಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆ ವ್ಯತ್ಯಯವಾಗಿದೆ. ಹೀಗಾಗಿ ರಿಫಿಲ್ ಗ್ಯಾಸ್ ಸಿಲಿಂಡರ್ ಪಡೆಯಲು ಜನರು ಗ್ಯಾಸ್ ಏಜೆನ್ಸಿಗೆ ಮುಗಿಬಿದ್ದಿದ್ದಾರೆ. ರಾಮಮಂದಿರ ಬಳಿಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದು LPG ಸಿಲಿಂಡರ್ಗಾಗಿ ಜನರು ಪರದಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ಇದರ ಮಧ್ಯೆಯೂ ಕೂಡ ನಗರದ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ರಾತ್ರೋರಾತ್ರಿ ಗ್ಯಾಸ್ ಪೂರೈಕೆ ಮಾಡಲಾಗಿದೆ. ಲೋಡ್ ಗಟ್ಟಲೆ ರೆಸ್ಟೋರೆಂಟ್ಗಳಿಗೆ ಸಿಲಿಂಡರ್ ತರಲಾಗಿದೆ. ಆದರೆ ಗ್ಯಾಸ್ ಏಜೆನ್ಸಿಗಳು ಮಾತ್ರ ಸಿಲಿಂಡರ್ ಇಲ್ಲ ಅಂತ ಹೇಳ್ತಿದೆ. ಅದೊಂದು ಹೋಟೆಲ್ಗೆ 40ರಿಂದ 50 ಸಿಲಿಂಡರ್ ಪೂರೈಕೆ ಮಾಡಿರುವ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿದ್ದು ಗ್ಯಾಸ್ ಏಜೆನ್ಸಿಗಳು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಕೊಡ್ತಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿದೆ. ಈಗ ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ಸಿಲಿಂಡರ್ ಅಭಾವ ಉಂಟಾಗಿದೆ. ರಾಮನಗರದಲ್ಲಿರುವ ಇಂದಿರಾ ಕ್ಯಾಂಟೀನ್ನಲ್ಲಿ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಪ್ರತಿನಿತ್ಯ ಒಂದು ಸಿಲಿಂಡರ್ ಬೇಕಾಗುತ್ತದೆ. ಆದ್ರೀಗ ಸಿಲಿಂಡರ್ ಪೂರೈಕೆ ಇಲ್ಲದೆ ಅಡುಗೆ ತಯಾರಿಗೆ ಸಂಕಷ್ಟವಾಗಿದೆ. ಈ ಬಗ್ಗೆ ಕ್ಯಾಂಟೀನ್ ನಿರ್ವಾಹಕ ಕಿರಣ್ ಕುಮಾರ್ ಅಳಲು ತೋಡಿಕೊಂಡಿದ್ದು, ಗ್ಯಾಸ್ ಪೂರೈಕೆ ಆಗದಿದ್ದರೆ ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಮಾಡಬೇಕಾಗುತ್ತೆ ಎಂದು ಹೇಳಿದ್ದಾರೆ. ಸರ್, ಮೊದಲು ಅಡ್ವಾನ್ಸ್ ಬುಕ್ ಮಾಡಿದ್ರೆ ಬಂದ್ಬಿಡ್ತಿದ್ರು ಸರ್. ಹೇಳಿದ್ರೆ ತಂದು ಕೊಟ್ಬಿಡ್ತಿದ್ರು. ಇಲ್ಲಾಂದ್ರೆ ಹೇಳಿದ್ರೆ ತಂದು ಕೊಡ್ತಾ ಇಲ್ಲ. ಭಾಳ ಲೇಟ್ ಆಗ್ತಿದೆ. 1 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, ಒಂದೊಂದು ದಿನ ಹಾಫ್ ಡೇ ಮಧ್ಯಾಹ್ನ ತಂದು ಕೊಡ್ತಾರೆ. ಅದೊಂದು ಅಡುಗೆ ಮಾಡೋದು ತೊಂದರೆ ಆಗ್ತದೆ ನಮಗೆ. ಬೇಕಾಗುತ್ತೆ ಸರ್, ಡೈಲಿ ಒಂದು ಗ್ಯಾಸ್ ಬೇಕಾಗುತ್ತೆ ನಮಗೆ. ಒಂದು ಗ್ಯಾಸ್ ಬೇಕಾಗುತ್ತೆ. ಬುಕ್ಕಿಂಗ್ ಏನು ಮಾಡೋದಿಲ್ಲ ಸರ್. ನಾವು ಹೇಳಿಬಿಟ್ರೆ ಆಯ್ತು ತಂದು ಕೊಟ್ಬಿಡ್ತಾರೆ. ನಮಗೆ ಹೇಳಿದ್ರೆ ತಂದು ಕೊಟ್ಬಿಡ್ತಾರೆ. ಈಗ ಹೇಳಿದ್ರು ಕೂಡ ತಂದು ಕೊಡ್ತಾ ಇಲ್ಲ. ಅಲ್ಲಿ ಗ್ಯಾಸ್ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ. ಸ್ಟಾಕ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಸೌದೆಗೆ ಡಿಮ್ಯಾಂಡ್ ಹೆಚ್ಚಳವಾಗಿದೆ. ಗದಗ ಜಿಲ್ಲೆಯಲ್ಲಿ ಸೌದೆ ಬೆಲೆಗೆ ಹೋಟೆಲ್ ಮಾಲೀಕರು ಬೆಚ್ಚಿ ಬಿದ್ದಿದ್ದಾರೆ. 1 ಕ್ವಿಂಟಲ್ ಸೌದೆಗೆ 350ರಿಂದ 400 ರೂಪಾಯಿ ಏರಿಕೆಯಾಗಿದೆ. ಹಿಂದೆ 1 ಕ್ವಿಂಟಲ್ ಸೌದೆಗೆ 220 ರೂಪಾಯಿ ಇತ್ತು. ಈಗ ಸಿಲಿಂಡರ್ನ ಅಭಾವದಿಂದಾಗಿ ಸೌದೆಗಳು ಕೂಡ ಹೆಚ್ಚಳವಾಗಿದೆ. ನಗರದ APMCಯಲ್ಲಿ ಬಳಿಯ ಹೋಟೆಲ್ನಲ್ಲಿ ಸಿಲಿಂಡರ್ ಇಲ್ಲದೆ ಸೌದೆ ಒಲೆಯಲ್ಲೇ ಅಡುಗೆ ತಯಾರಿ ಮಾಡುತ್ತಿದ್ದು ಸೌದೆಗಳು ಕೂಡ ಬೆಲೆ ಏರಿಕೆಯಾಗಿದೆ ಅಂತ ಹೋಟೆಲ್ ಮಾಲೀಕರು ಕಷ್ಟವನ್ನು ಹೇಳಿಕೊಂಡಿದ್ದಾರೆ.
ಈಗ ಸಿಲಿಂಡ್ರ್ ಬರೀ ನಾವು ಕಟ್ಟಿಗೆ ಒಲೆ ಮೇಲೆ ಮಾಡ್ತೀವಿ. ಈಗ ಸಿಲಿಂಡ್ರ್ ಪುರಿಗಿರಿ ಮಾಡೋಕೆ ಸಿಲಿಂಡ್ರ್ ಇಲ್ಲ ರೀ, ಸಿಲಿಂಡ್ರಿನ ಸಮಸ್ಯೆ ಐತಿ. ಇನ್ನೊಂದು 2 ಗ್ಯಾಸ್ ಅದಾವೆ ರೀ, ಅವು ಆಗೋ ಮಟ್ಟ ಪುರಿ ಇಡ್ಲಿ ಮಾಡ್ತೀವಿ ರೀ. ಆಮೇಲೆ ಬರೀ ರೈಸ್ ಒಲೆ ಮೇಲೆ ರೈಸ್ ಮಾಡಿಕೊಡ್ತೀವಿ. ಕಟ್ಟಿಗೆ ಅವಾಗ 200 ಸಿಗ್ತದೆ ಸರ್, ಈಗ 350 400 ಇರ್ತದೆ ಸರ್. ಎಲ್ಲ ಕಾಸ್ಟ್ಲಿ ಆಗಿತ್ತು ಸರ್. ಸಮಸ್ಯೆ ಆಗಾಕತ್ತೈತಿ ಸರ್ ಭಾಳ, ಮತ್ತು ಪಬ್ಲಿಕ್ ಭಾಳ ಬರ್ತೈತಿ ಈ ಕಡೆ, ನಮ್ಗೆ ತ್ರಾಸ ಆಗತೈತಿ. ಎಲ್ಪಿಜಿ ಗ್ಯಾಸ್ ಖಾಲಿ ಹಿನ್ನೆಲೆ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿರುವ ಏಕೈಕ ಎಲ್ಪಿಜಿ ಗ್ಯಾಸ್ ಬಂಕ್ ಬಂದ್ ಆಗಿದ್ದು, ಗ್ಯಾಸ್ ಇಲ್ಲದೆ ಮನೆಯಲ್ಲಿಯೇ ಆಟೋ ನಿಲ್ಲಿಸಿಕೊಳ್ಳಬೇಕಾದಂತಹ ಸ್ಥಿತಿ ಬಂದಿದೆ ಎಂದು ಆಟೋ ಚಾಲಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ದುಬಾರಿಯಾದರೂ ಪರವಾಗಿಲ್ಲ, ಗ್ಯಾಸ್ ಕೊಡಿ ಎಂದು ಆಟೋ ಚಾಲಕರು ಮನವಿ ಮಾಡಿದ್ದಾರೆ. ಈಗ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅವರಿಗೆ. ಅವ್ರದ್ದು ದುಡಿಮೆ ಇದ್ರೇನೆ ನೆಚ್ಕೊಂಡು ಇದೇ ಮಾಡ್ಬೇಕು ಅವರು. ಈಗ ಬಂಕ್ ಇರೋ ಸ್ಟಾಕಲ್ಲೇ ನಾವು ಇಷ್ಟು ದಿವಸ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿವಿ. ಬಟ್ ಇವಾಗ ಸ್ಟಾಕ್ ಯಾವುದೂ ಇಲ್ಲ, ಬಂಕ್ ಡ್ರೈ ಆಗಿದೆ, ಬಂಕ್ ಕ್ಲೋಸ್ ಮಾಡಿದೀವಿ. ನೋಡಿ ಈ ಗ್ಯಾಸ್ ಬಾಕ್ಲ್ ಹಾಕೋದ್ರಾ, ಇನ್ನು ಇವಾಗ ಪೆಟ್ರೋಲ್ ಹಾಕ್ಸೋದು ಪೆಟ್ರೋಲ್ ರೇಟ್ ಜಾಸ್ತಿ, ಪೆಟ್ರೋಲ್ ಓಡಾಡೋಕ್ಕಾಗಲ್ಲ, ನಮ್ಗೇನು ಗಿಟ್ಟಲ್ಲ, ಆಟ ಬಾಡಿಗೆ ಕಟ್ಟಬೇಕು, ಗ್ಯಾಸ್ ಹಾಕ್ಬೇಕು, ಮನೆ ಸಂಸಾರ ನೋಡಿ ಜಾಸ್ತಿ. ಧಾರವಾಡದಲ್ಲೂ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ ಉಂಟಾಗಿದೆ. ಜಯನಗರದ ಶ್ರುತಮ ಪಿಜಿಯಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದ್ದು, ಗ್ಯಾಸ್ ಖಾಲಿ ಹಿನ್ನೆಲೆ ಪಿಜಿ ಮಾಲೀಕರು ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಗ್ಯಾಸ್ ಕೊರತೆ ನಡುವೆಯೂ ಸೌದೆ ಮೂಲಕ ವಿದ್ಯಾರ್ಥಿಗಳಿಗೆ ಊಟ ನೀಡುತ್ತಿದ್ದಾರೆ. ಆಗ್ತಾಯಿದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾಯಿದೆ. ನಾವು 2 ಸಿಲಿಂಡ್ರ್ ಕೇಳಿದರೆ ಅವ್ರು 1 ಸಿಲಿಂಡ್ರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡ್ರ್ ಒಳಗೆ ನಮಗೆಲ್ಲ ರೆಡಿ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದೇ ಸಿಲಿಂಡ್ರಾಗ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾಯಿಲ್ಲ. ಹಾಗಾಗಿ ನಾವು ಈಗ ಸೌದಿ ಒಲೆಗೆ ಬಂದೀವಿ ಸರ್. ಸೌದಿ ಒಲೆಯಿಂದ ಇಲ್ಲಿ ಅನ್ನ ಸಾಂಬಾರನ್ನು ರೆಡಿ ಮಾಡ್ತಾಯಿದ್ದೀವಿ. ಅಲ್ಲಿ ಚಪಾತಿ ಮಾಡ್ತಾಯಿದ್ದಾರೆ. ಆ ಚಪಾತಿ ಮುಗಿದ್ಮೇಲೆ ಮತ್ತೆ ಒಂದು ಬಾಜಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟರೊಳಗೆ ಇಲ್ಲಿ ಮುಗಿದಿತ್ತಂದರೆ ಇಲ್ಲಿ ಮಾಡ್ತೀವಿ. ಈ ಥರ ಆಗಿ ನಮ್ಮಲ್ಲಿ ಒಂದು 130-140 ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಮತ್ತು ಅನಿವಾರ್ಯ ನಾವು ಏನು ಮಾಡೋಕ್ಕೂ ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಅಮೌಂಟು ತೊಗೊಂಡಿದ್ದೀವಿ. ಹಾಗಾಗಿ ಅವರಿಗೆ ಊಟ ಕೊಡೋಕ್ಕೆ ನಾವು ಸೌದೆ ಒಲೆಗೆ ಮೊರೆ ಹೋಗಿದ್ದೀವಿ ಸರ್. ಇನ್ನು ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಪೆಟ್ಟು ಬೀಳ್ತಾ ಇದೆ. ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ವಾರಾಂತ್ಯದಲ್ಲೂ ಕೂಡ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ಎಲೆಕ್ಟ್ರಿಕ್ ಬಾಯ್ಲರ್ ಸೌದೆ ಮೊರೆ ಹೋದ್ರೂ ಸಮಸ್ಯೆ ಮಾತ್ರ ತಪ್ತಾ ಇಲ್ಲ. ವಿದ್ಯುತ್ನಿಂದ ಗ್ಯಾಸ್ ರೀತಿಯಲ್ಲಿ ಅಡುಗೆ ಮಾಡೋಕೆ ಅಸಾಧ್ಯವಾಗಿದ್ದು, ಹೀಗಾಗಿ ಶೀಘ್ರವೇ ಸರ್ಕಾರ ಗ್ಯಾಸ್ ತರಿಸಿಕೊಡುವಂತೆ ಹೋಟೆಲ್ನ ಮಾಲೀಕರು ಮನವಿಯನ್ನು ಮಾಡಿಕೊಂಡರು. ಈ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ರಸಪಾಕ ಹೋಟೆಲ್ ಓನರ್ ರೂಪಶಾಸ್ತ್ರಿ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇವಾಗ ನಾಳೆಯಿಂದನೇ ಸಿಲಿಂಡರ್ ಸಿಗಲ್ಲ, ಹೋಟ್ಲು ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಇದೆ. ಈಗ ನನ್ನ ಸುತ್ತಮುತ್ತಲಿರುವಂತಹ 30-40% ಆಲ್ರೆಡಿ ಮುಚ್ಚಿ ಆಗಿದೆ. ಮಹಿಳೆಯರು ಇದೇ ಒಂದು ಉದ್ಯೋಗವನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ ಇವತ್ತು. ಮತ್ತೆ ನಮಗೆ ರೆಂಟ್ ಕಟ್ಟಬೇಕು, ಮನೆಯಲ್ಲಿ ಮಕ್ಕಳುಗಳನ್ನು ನೋಡ್ಕೋಬೇಕು, ಅವ್ರ ವಿದ್ಯಾಭ್ಯಾಸ ಎಲ್ಲವನ್ನೂ ಸಹ ಈ ಒಂದು ಉದ್ಯೋಗದಿಂದಲೇ ನಾವು ಮಾಡ್ಕೊಳ್ಳುವಂಥದ್ದು. ನಮ್ಮ ಕಷ್ಟಗಳನ್ನು ನೀವು ನೋಡಿ ಸ್ವಲ್ಪ ಅಂತ ಹೇಳಿ ಒಂದು ಪತ್ರ ಬರೆದಿರುವಂಥದ್ದು. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಇದರಿಂದಾಗಿ ಗ್ಯಾಸ್ ಅಕ್ರಮ ದಾಸ್ತಾನು ಮಾಡಲಾಗ್ತಾ ಇದೆ. ಖಚಿತ ಮಾಹಿತಿ ಮೇರೆಗೆ ಚೊಕ್ಕಸಂದ್ರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ವಿನಾಯಕ ಗ್ಯಾಸ್ ಏಜೆನ್ಸಿಯಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗಿದೆ. ಈ ವೇಳೆ ಗ್ಯಾಸ್ ಸಿಲಿಂಡರ್ ಅಕ್ರಮ ದಾಸ್ತಾನು ಮಾಡಿರೋದು ಪತ್ತೆಯಾಗಿದ್ದು, 45 ಖಾಸಗಿ ಕಂಪನಿಗಳ ಸಿಲಿಂಡರ್ ದಾಸ್ತಾನು ಪತ್ತೆಯಾಗಿದೆ. ಈ ಹಿನ್ನೆಲೆ ವಿನಾಯಕ ಗ್ಯಾಸ್ ಏಜೆನ್ಸಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಾಜ್ಯದಲ್ಲಿ ಗ್ಯಾಸ್ ಅಭಾವ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ಆಟೋಗೆ ಹಗ್ಗ ಕಟ್ಟಿ ಎಳೆಯುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ಮಾಡಲಾಯಿತು. ಇನ್ನು ಪ್ರತಿಭಟನೆ ವೇಳೆಯಲ್ಲಿ ಸೌದೆಯಿಂದ ಅಡುಗೆ ಬೇಯಿಸಿ ಊಟವನ್ನು ಮಾಡಿದ್ದಾರೆ. ಬಳಿಕ ಖಾಲಿ ಸಿಲಿಂಡರ್ ಹಿಡಿದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಅವರದೇ ಆದಂತಹ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡು ಕಾರ್ಪೊರೇಟ್ ಮುಖಾಂತರ ಬಿಜೆಪಿ ಕೇಂದ್ರದವರು ಮಾಡಬೇಕು ಅನ್ನೋ ಒಂದು ತಿದ್ದುಪಡಿಯನ್ನು ತಂದ ವಿಚಾರಗಳನ್ನ ಸಿಲಿಂಡರ್ ಅಭಾವ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಸಾಮಾಜಿಕ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ. ಯುದ್ಧ ನಿಲ್ಲಬೇಕೆಂದು ಎಲ್ಲರೂ ಒತ್ತಾಯಿಸಿದ್ದಾರೆ. ಇರಾನ್, ಇಸ್ರೇಲ್, ಅಮೆರಿಕ ಹೋರಾಟ ನಿಲ್ಲಿಸಬೇಕು. ಜೊತೆಗೆ ಕೇಂದ್ರ ಸರ್ಕಾರ ಗ್ಯಾಸ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಇಲ್ಲದಿದ್ದರೆ ಜನಸಾಮಾನ್ಯರಿಗೆ ತೊಂದರೆಯಾಗಲಿದೆ. ಹೋಟೆಲ್ಗಳು ಮುಚ್ಚಬೇಕಾಗುತ್ತೆ. ಹೀಗಾಗಿ ಶೀಘ್ರದಲ್ಲೇ ಗ್ಯಾಸ್ ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ 3 ಜನರ ಯುದ್ಧದಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗೆ ಸಿಕ್ಕಿದ್ದಾರೆ. ಮೂಲಭೂತವಾಗಿ ಅಮೆರಿಕನೇ ನೇರ ಹೊಣೆ. ಅಮೆರಿಕದವರ ಪಾಳ್ಯಗಾರಿಕೆ, ಅಮೆರಿಕದವರ ದಬ್ಬಾಳಿಕೆ ಇದು ಬಂದಿದೆ. ಎಣ್ಣೆ ಇಲ್ಲ, ಗ್ಯಾಸ್ ಇಲ್ಲ, ಇದೇ ಪರಿಸ್ಥಿತಿ. ಇನ್ನು 15 ದಿವಸ ಆದರೆ ನಮ್ಮ ರಾಜ್ಯದಲ್ಲಿ ಕಣ್ಣೀರು ಕಣ್ಣೀರು ಕಣ್ಣೀರು.
ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆ ಮಾಜಿ ಸಿಎಂ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ. ಮಧ್ಯಪ್ರಾಚ್ಯ ದೇಶದಲ್ಲಿ ಯುದ್ಧ ಎಫೆಕ್ಟ್ನಿಂದ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ವಿದೇಶದಿಂದ ಆಮದು ಮಾಡುವ ಶಿಪ್ಗಳು ಈಗಾಗಲೇ 2 ಬಂದಿವೆ, ಇನ್ನು 4-5 ಬರಬೇಕಿದೆ. ಲಾಜಿಸ್ಟಿಕ್ ಆಗಿ ಎಲ್ಲರಿಗೂ ಸರಬರಾಜು ಆಗಬೇಕಾದ್ರೆ ಸಮಯ ಆಗುತ್ತೆ, ಆದರೆ ಡೊಮೆಸ್ಟಿಕ್ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ ಎಂದು ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್, ಸಂಸದ ಯದುವೀರ್ ಸಾರ ಮಹೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸಿಲಿಂಡರ್ಗೆ 10 ದಿವಸ ಸಮಸ್ಯೆ ಖಂಡಿತ ಆಗ್ತದೆ. ಯಾಕಂದರೆ ವಿದೇಶದಿಂದ ಆಮದು ಮಾಡುವಂಥ ಶಿಪ್ಗಳು ಈಗಾಗಲೇ 2 ಬಂದಿದ್ದಾವೆ, ಇನ್ನೂ 4-5 ಬರ್ತಾ ಇದ್ದಾವೆ. ಅದು ಪೆಟ್ರೋಲು ಅನಿಲ ಎಲ್ಲ ಯಾವುದು ತೊಂದರೆ ಇಲ್ಲದೇ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಯಾವ ಸಮಸ್ಯೆನೂ ಇಲ್ಲ ಅಂತ ನೀವೇ ಹೇಳಿದ್ದು, ನೀವೇ ತೋರಿಸಿದ್ದೀರಿ, ನಾವೇ ನೋಡ್ತಾ ಇದ್ದೀವಿ. ಯಾವ ಶಿಪ್ಪು ಯಾವ ಕಡೆ ಬತ್ತೋ ಅದೆಲ್ಲ ನೀವೇ ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀವಿ, ನಾವು ಡೆಲ್ಲಿಲೂ ನೋಡಿದ್ವಿ. ಎಲ್ಲಿ ಈ ಥರ ಕಾಳಸಂತೆ ಆಗ್ತಾ ಇದೆ ಅದನ್ನು ತಡೆಗಟ್ಟುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ಬೋದು. ಇದು ಯುದ್ಧದ ಸಮಯ, ಯುದ್ಧ ನಡೀತಾ ಇದೆ. ವಿಶ್ವ ಮಟ್ಟದಲ್ಲಿ ಇದು LPG ಸರಬರಾಜು ಒಂದು ಪರಿಣಾಮ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಆದರೂ ಸಹ ಅದು ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇದ್ರೂ ಸಹ ಭಾರತದಲ್ಲಿ ಇದನ್ನ ಸಂಪೂರ್ಣವಾಗಿ ನಿಯಂತ್ರಣ ತಗೊಳ್ಳುವಂಥದ್ದು, ಕ್ರಮ ತಗೊಳ್ಳುವಂಥದ್ದು ಕೆಲಸ ಆಗಿದೆ. ನಾವು ಯಾವುದೇ ರೀತಿ ಯುದ್ಧದಿಂದಾಗಿ ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ಇದರ ಮಧ್ಯೆಯೇ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಹೆಚ್ಚಳವಾಗಿದೆ. ರಾಯಚೂರಿನ ಆಟೋ ನಗರದ ಸಿಟಿ ಟಾಕೀಸ್ ರಸ್ತೆಯಲ್ಲಿ ಎಗ್ಗಿಲ್ಲದೆ ಕಾಳಸಂತೆಕೋರರು ಸಿಲಿಂಡರ್ ಅನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕಾಳಸಂತೆಕೋರರು ಸಿಲಿಂಡರ್ ಅಕ್ರಮವಾಗಿ ಮಾರಾಟ ಮಾಡ್ತಿರುವ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ ಕೊನೆಗೊಳಿಸುವ ವಿಚಾರದ ಬಗ್ಗೆ ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ ಇರಾನ್ನ ಸರ್ವೋಚ್ಚ ನಾಯಕ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಮ್ ಇಲಾಹಿ, ಅಮೆರಿಕ ಯುದ್ಧವನ್ನು ಆರಂಭಿಸಿದೆ, ಆದರೆ ಯುದ್ಧವನ್ನು ಇರಾನ್ ಕೊನೆಯವರೆಗೂ ಮುಂದುವರಿಸಲು ಸಿದ್ಧವಾಗಿದೆ. ಹೀಗಾಗಿ ಯುದ್ಧ 5 ವರ್ಷಗಳಾದರೂ ಸರಿಯೇ ಇರಾನ್ ಯುದ್ಧ ಮುಂದುವರೆಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲೆ ಸಮರ ಸಾರಿರುವ ಅಮೆರಿಕ ಯುದ್ಧ 15ನೇ ದಿನವೂ ಮುಂದುವರೆದಿದೆ. ಇರಾನ್ನ ನಗರಗಳ ಮೇಲೆ ಡ್ರೋನ್ ಹಾಗೂ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ. ಇರಾನ್ನ ನೂತನ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಹತ್ಯೆಗೆ ಪ್ಲಾನ್ ಮಾಡಿಕೊಂಡಿದೆ. ಮುಜ್ತಬಾ ಬಗ್ಗೆ ಮಾಹಿತಿ ಕೊಟ್ಟವರಿಗೆ $10 ಮಿಲಿಯನ್ ಅನ್ನು ಅಮೆರಿಕ ಘೋಷಣೆ ಮಾಡಿದೆ. ಈಗಾಗಲೇ ಇರಾನ್ ಸೋತಿದೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳ್ತಿದ್ದಾರೆ, ಆದರೆ ಮುಜ್ತಬಾ ಮಾತ್ರ ಯುದ್ಧ ನಿಲ್ಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇಸ್ರೇಲ್ ಅಮೆರಿಕ ದಾಳಿಗೆ ಇರಾನ್ ಕೂಡ ಪ್ರತೀಕಾರದ ದಾಳಿ ಮಾಡ್ತಿದೆ. ಬಾಗ್ದಾದ್ ಮೇಲೆ ಇರಾನ್ ದಾಳಿ ಮಾಡಿದ್ದು, ಬಾಗ್ದಾದ್ನಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಮೇಲೆ ಡ್ರೋನ್ಗಳಿಂದ ದಾಳಿ ಮಾಡಿದೆ. ಇದರ ಜೊತೆಗೆ ಹೆಲಿಪ್ಯಾಡ್ಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ರಾಜಧಾನಿಯಾಗಿರುವಂತಹ ಟೆಲ್ ಅವೀವ್ ಮೇಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಇದರ ಜೊತೆಗೆ ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಅನ್ನು ಮಾಡಿದ್ದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇರಾನ್ ಭೀಕರ ದಾಳಿಗೆ ಸೆಂಟ್ರಲ್ ಇಸ್ರೇಲ್ ಹೊತ್ತಿ ಉರ್ತಿದೆ. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಸಡ್ಡು ಹೊಡೆದಿರುವ ಇರಾನ್ ಪ್ರತೀಕಾರದ ದಾಳಿಯನ್ನು ಮುಂದುವರಿಸಿದೆ. ಇನ್ನು ಇರಾನ್ ಸೇನೆಯ ಶಕ್ತಿಯ ಬಗ್ಗೆ IRGC ಪೋಸ್ಟ್ ಮಾಡಿದೆ. ಇರಾನ್ನ ಸುರಂಗವೊಂದರಲ್ಲಿ ಸಾವಿರಾರು ಡ್ರೋನ್ಗಳನ್ನು ಬಚ್ಚಿಡಲಾಗಿದ್ದು, ಅಮೆರಿಕಾಗೆ ತನ್ನ ಶಕ್ತಿಯನ್ನು ಇರಾನ್ ಪ್ರದರ್ಶಿಸುತ್ತಿದೆ. ಇನ್ನು ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕ ಕೂಡ ದಾಳಿಯನ್ನು ಮಾಡ್ತಾ ಇದ್ದು, ಇರಾನ್ ಖಾರ್ಗ್ ದ್ವೀಪದ ಮಿಲಿಟರಿ ನೆಲೆ ಮೇಲೆ ಅಮೆರಿಕ ಬಾಂಬ್ ದಾಳಿ ನಡೆಸಿರುವ ವಿಡಿಯೋವನ್ನು ಡೊನಾಲ್ಡ್ ಟ್ರಂಪ್ ಶೇರ್ ಮಾಡಿಕೊಂಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಕಾರ್ಗ್ ದ್ವೀಪದ ಮಿಲಿಟರಿ ನೆಲೆ ಮೇಲೆ ಅಮೆರಿಕ ಬಾಂಬ್ ದಾಳಿ ಮಾಡಿರೋ ದೃಶ್ಯವನ್ನ ಶೇರ್ ಮಾಡಿಕೊಂಡಿದ್ದು, ಇರಾನ್ ಎಲ್ಲ ಶಕ್ತಿಯನ್ನ ಸರ್ವನಾಶ ಮಾಡಿದ್ದೇವೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಗ್ಯಾಸ್ ಸಂಕಷ್ಟದಲ್ಲಿರುವ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಹರ್ಮುಜ್ ಜಲಸಂಧಿ ಮೂಲಕ ಭಾರತಕ್ಕೆ ಸಿಲಿಂಡರ್ ಹೊತ್ತ 2 ಹಡಗುಗಳು ಬರ್ತಾ ಇವೆ. ಶಿವಾಲಿಕ್, ನಂದಾದೇವಿ ಹಡಗುಗಳು ಈಗಾಗಲೇ ಹರ್ಮುಜ್ ಜಲಸಂಧಿ ದಾಟಿದ್ದು, ಇನ್ನೆರಡು ದಿನದಲ್ಲಿ ಭಾರತಕ್ಕೆ ಬರಲಿವೆ. ಇನ್ನು ಮುಂಬೈ ಅಥವಾ ಕಾಂಡ್ಲಾ ಬಂದರಿಗೆ ಹಡಗುಗಳು ಬರಲಿದ್ದು, ಶಿವಾಲಿಕ್ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ LPG ಇದ್ದು, ನಂದಾದೇವಿ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ LPG ಇದೆ. ಇನ್ನು 2 ಹಡಗುಗಳಿಗೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ನಲ್ಲಿ ಕರೆತರಲಾಗ್ತಾ ಇದೆ. ಸೋಮವಾರ ಸಿಎಂರಿಂದ ಸಚಿವರಿಗೆ ಡಿನ್ನರ್ ಪಾರ್ಟಿ ವಿಚಾರವಾಗಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಸಿದ್ದರಾಮಯ್ಯ ಗ್ಯಾಂಗ್ ಪ್ರತಿದಿನ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಸೂಚಿಸ್ತಾ ಇರ್ತಾರೆ. ರಾಜ್ಯದ ಜನರ ಬಗ್ಗೆ ಗೊತ್ತಿಲ್ಲ, ಪಾಪ ಇವರು ಯಾವ ಡಿನ್ನರ್ ಮಾಡ್ತಿದ್ದಾರೆ ಅಂತ. ಆದ್ರೆ ಇವರು ಪ್ರತಿದಿನ ಡಿನ್ನರ್ ಅನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾರು ಸಿಎಂ ಅನ್ನೋ ಚರ್ಚೆ ವಿನಃ ಬೇರೆ ಯಾವುದೇ ಅಭಿವೃದ್ಧಿ ವಿಚಾರ ಚರ್ಚೆ ಆಗೋದಿಲ್ಲ ಅಂತ ಕಿಡಿಕಾರಿದ್ರು. ಯಾವಾಗ DK ಶಿವಕುಮಾರ್ ಅವರು ಡಿನ್ನರ್ ಪಾರ್ಟಿ ಕರೆದ್ರು, ಈಗ ಸಿದ್ದರಾಮಯ್ಯನವರ ಗ್ಯಾಂಗು ಪ್ರತಿದಿನ ಡಿನ್ನರ್ ಪಾರ್ಟಿ ಮಾಡೋಕ್ಕೆ ಆದೇಶವನ್ನು ಮಾಡಿದ್ದಾರೆ. ಅವರು ಆರ್ಡರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ, ಪ್ರತಿದಿನ ಮಾಡಿ ಕೌಂಟರ್ ಆಗಿ ಅನ್ನೋದು ನನಗಿರುವಂಥ ಮಾಹಿತಿ. ಅಂದರೆ ಈಗ ರಾಜ್ಯದ ಜನರ ಡಿನ್ನರ್ ಹೆಂಗಿದೆ ಅಂತ ಅವ್ರಿಗೆ ತಲೆಯಲ್ಲಿಲ್ಲ.
ಬಜೆಟ್ ವಿರುದ್ಧ ಮಾತನಾಡಿದ್ದ ಹೇಳಿಕೆ ಬಗ್ಗೆ ಮತ್ತೊಮ್ಮೆ ಶಾಸಕ ಇಕ್ಬಾಲ್ ಹುಸೇನ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ರಾಮದುರ್ಗ ಗ್ರಾಮದಲ್ಲಿ ಮಾತನಾಡಿದ ಇಕ್ಬಾಲ್, ನಾನು ಎಲ್ಲದಕ್ಕೂ ಖುಷಿ ಪಡ್ತೇನೆ. ನನ್ನ ಕ್ಷೇತ್ರದ ಬಗ್ಗೆ ಮಾತನಾಡಿದ್ದೇನೆ, ಬೇರೆ ಕ್ಷೇತ್ರದ ಬಗ್ಗೆ ನಾನು ಮಾತನಾಡಿಲ್ಲ. ಯಾರು ಏನಾದರೂ ಹೇಳಿಕೊಳ್ಳಲಿ, ನಾನು ಸಿಎಂ ಡಿಸಿಎಂ ಇಬ್ಬರ ಜೊತೆಗೆ ಚಿತ್ರ ಸಮೇತ ಚರ್ಚೆ ಮಾಡಿದ್ದೇನೆ. ನನ್ನ ನೋವನ್ನು ತೋಡಿಕೊಂಡಿದ್ದೇನೆ. ಆದರೆ ಬಜೆಟ್ನಲ್ಲಿ ಅದಕ್ಕೆ ತಕ್ಕನಾದ ಪ್ರತಿಫಲ ಸಿಕ್ಕಿಲ್ಲ. ಯಾರಾದರೂ ಒಪ್ಪಲಿ ಬಿಡಲಿ, ಹೇಳೋದನ್ನು ಹೇಳಿದ್ದೇನೆ ಎಂದಿದ್ದಾರೆ. ನಾನು ಎಲ್ಲದಕ್ಕೂ ಖುಷಿ ಪಡ್ತೇನೆ, ಸಂತೋಷ ಪಡ್ತೇನೆ. ನನ್ನ ಆಚಾರ ವಿಚಾರ, ನನ್ನ ಕ್ಷೇತ್ರ ಜನದ ಬಗ್ಗೆ ಕಾಳಜಿ ವಹಿಸಬೇಕಾದ ಜವಾಬ್ದಾರಿ ನಂದು. ನನಗಾದಂಥ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆ ನೆಪ ಕೊಟ್ಟು ಅಪಘಾತಕ್ಕೀಡಾದ ವ್ಯಕ್ತಿಗೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ತೋರಿರೋ ಘಟನೆ ನಡೆದು ಹೋಗಿದೆ. ಧಾರವಾಡದ ಮೊಬರ ನಿವಾಸಿ ಪ್ರಕಾಶ್ ಮರಿಗೌಡ್ರ ಅನ್ನೋರಿಗೆ ಅಪಘಾತವಾಗಿತ್ತು. ಹೀಗಾಗಿ ಕೂಡಲೇ ಕಿಮ್ಸ್ಗೆ ಕರೆತರಲಾಗಿತ್ತು. ಆದರೆ ಕಿಮ್ಸ್ನಲ್ಲಿ ಬೆಡ್ ಇಲ್ಲ ಅಂತ ಹೇಳ್ಕೊಂಡು ಬೇರೆ ಆಸ್ಪತ್ರೆಗೆ ಕಳಿಸಿದ್ದಾರೆ. ಈ ವೇಳೆ ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಪ್ರಕಾಶ್ಗೆ ಬ್ರೈನ್ ಡೆಡ್ ಆಗಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಸದ್ಯ ಕಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಬ್ರೈನ್ ಡೆಡ್ ಆಗೋಕೆ ಕಾರಣ ಅಂತ ಅವರ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದ ಹಿರೇಬಗನಾಳ ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ವಿಧಾನಸಭೆ ಪ್ರತಿಪಕ್ಷದ ಸಚೇತಕ ದೊಡ್ಡನಗೌಡ ಪಾಟೀಲ, ಎಂಎಲ್ಸಿ ಹೇಮಲತಾ ನಾಯಕ ನೇತೃತ್ವದ ತಂಡ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿದ್ದಾರೆ. ಬಳಿಕ ಮಾತನಾಡಿದ ಹೇಮಲತಾ, ಈ ಭಾಗದ ಬಗ್ಗೆ ಸಿಎಂ ಕಾಳಜಿ ಹೊಂದಿಲ್ಲ. ಧೂಳಿನಿಂದ ಆಗುತ್ತಿರುವ ಸಮಸ್ಯೆಯ ಬಗ್ಗೆ ಕೇಳಿದರೆ ಸಿಎಂ ಉತ್ತರ ನೀಡಿಲ್ಲ. ಇಲ್ಲಿಯ ಸಮಸ್ಯೆ ಕುರಿತು ಐಎಎಸ್ಸಿ ಅಧ್ಯಯನ ಮಾಡಿದೆ. ಶೀಘ್ರದಲ್ಲೇ ಕೈಗಾರಿಕಾ ಸಚಿವರು ಭೇಟಿ ನೀಡಿ ಸಮಸ್ಯೆ ಪರಿಹರಿಸುವ ಕೆಲಸ ಮಾಡ್ತೇವೆ ಎಂದಿದ್ದಾರೆ. ಸ್ವಂತ ಕೆಲಸ ಅಲ್ಲ, ಕೇರ್ಲೆಸ್. ಅದ್ರ ಬಗ್ಗೆ ಇಚ್ಛಾಶಕ್ತಿ ಕೊರತೆ ಕಾಡ್ತಾ ಇದೆ ಅವರು. ಯಾಕಂದರೆ ಅವರು ಮುಖ್ಯಮಂತ್ರಿಗಳು ಬಗ್ಗೆ ನಮ್ಮ ನಿಯೋಗ ತೆಗೆದುಕೊಂಡಾಗ ಈಗ ಬಂದ್ರಾ ನೀವು ಅಂತಕ್ಕಂಥ ಮಾತಾಡಿದ್ರು. ಅವರು ಒಳಗಡೆ ಏನು ಮಾತಾಡಿದಾರೋ ಗೊತ್ತಿಲ್ಲ. ಆದರೆ ಬೆಂಗಳೂರಿನ ಖಾಲಿ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಳಂದೂರಿನ ಸಕ್ರ ಆಸ್ಪತ್ರೆ ಸಮೀಪ ಇರುವಂತಹ ಖಾಲಿ ಜಾಗದಲ್ಲಿ ಹುಲ್ಲಿಗೆ ಬೆಂಕಿ ಬಿದ್ದಿದೆ. ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಅನುಮಾನವಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸೋ ಕಾರ್ಯ ಮಾಡಿದ್ದಾರೆ. ಚಿಕ್ಕಮಗಳೂರಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಮೂಡಿಗೆರೆ ತಾಲೂಕಿನ ಫಸ್ಟ್ ರ್ಯಾಂಕ್ ರಾಜು ಚಿತ್ರನಟ ಗುರುನಂದನ್ ಮನೆ ಬಳಿ ಕಾಡಾನೆ ಓಡಾಟವನ್ನು ನಡೆಸಿದೆ. ಮನೆಯ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರು ಕುಡಿದು ಕಾಡಾನೆ ಮನೆಯ ಸುತ್ತ ಸಂಚಾರ ಮಾಡಿದೆ. ಕಾಡಾನೆ ಓಡಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆತಂಕವನ್ನು ಸೃಷ್ಟಿಸಿದೆ. ಇನ್ನು ಕೊಡಗಿನಲ್ಲಿ ವ್ಯಕ್ತಿಯೊಬ್ಬನನ್ನ ಬಲಿ ಪಡೆದು ದಾಂಧಲೆ ಮಾಡುತ್ತಿದ್ದ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದೆ. ಜಿಲ್ಲೆಯ ಬಾಳದ ಬಾಣಂಗಲ ಕಾಫಿ ತೋಟದಲ್ಲಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿ ಕಾಡಾನೆಯನ್ನು ಸೆರೆ ಹಿಡಿಯಲಾಗಿದೆ. 50ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆ ಮಾಡಲಾಗಿದೆ. ಕಾಡಾನೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಜ್ಯುವೆಲರಿ ಅಂಗಡಿಗೆ ನುಗ್ಗಿದ 30ಕ್ಕೂ ಹೆಚ್ಚು ಕಳ್ಳರು ಅಂಗಡಿಯಲ್ಲಿದ್ದ ಸುಮಾರು 1.7 ಮಿಲಿಯನ್ ಬೆಲೆ ಬಾಳುವಂತಹ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ ಘಟನೆ ನಡೆದಿರೋದು. ಭಾರತೀಯ ಮೂಲದ ಕುಮಾರ್ ಅನ್ನೋರು ಅಂಗಡಿಯಲ್ಲಿ ಕಳ್ಳತನವಾಗಿದ್ದು ಕಳ್ಳರು ಚಿನ್ನಾಭರಣ ದರೋಡೆ ಮಾಡಿ 3-4 ಕಾರಲ್ಲಿ ಎಸ್ಕೇಪ್ ಆಗಿರೋ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಒಡಿಶಾದಿಂದ ಬೆಂಗಳೂರಿಗೆ ಬಂದಿರುವ ಕಾಂಗ್ರೆಸ್ನ 16 ಶಾಸಕರು ಬಿಡದಿಯ ವಂಡರ್ಲಾದಲ್ಲಿರುವ ರೆಸಾರ್ಟ್ನಲ್ಲಿ ತಂಗಿದ್ರು. ಇವತ್ತು ಮೈಸೂರು ಪ್ರವಾಸ ಮಾಡುತ್ತಿರುವ ಶಾಸಕರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದುಕೊಂಡಿದ್ದಾರೆ. ಡಿಕೆಶಿ ಆಪ್ತರ ಬೆಂಗಾವಲಲ್ಲಿ ಪ್ರವಾಸ ಮಾಡುತ್ತಿದ್ದು ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ.